ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಕಾರಣಾಂತರದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ತುಂಬ ದಿನದ ಹಿಂದೆಯೇ ಮಾಡಿರೋ ವೀಡಿಯೋ, ಬಟ್ ಇವಾಗ ಅದನ್ನು ಎಡಿಟ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೆ ಕೆರೆ ಹತ್ತಿರ ಜಲ ಹೊಡಿತಾ ಇದೆ, ಅದರ ವೀಡಿಯೋ ಮಾಡಿದ್ದೀನಿ. ಜಲ ಹೊಡೆಯೋದು ಅಂದರೆ ನೋಡಿ, ಹೀಗೆ ಈ ಥರ ಹೊರಡ್ತಾ ಇರುತ್ತೆ. ಒಂದು ಗುಂಡಿ ಹತ್ತಿರ 2-3 ಕಡೆ ಜಲ ಹೊಡೆದಿದೆ. ಇದು ಅದನ್ನು ತೋರಿಸೋಣ ಅನ್ನೋ ಕಾರಣದಿಂದ ವಿಡಿಯೋ ಮಾಡಿದ್ದೀನಿ. ಹೇಗಿದೆ ನೋಡಿ. ಕೆರೆನ ಈಗ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಕೆರೆ ಏರಿ ಮೇಲಿಂದ ನೋಡಿ. ಇಲ್ಲಿ ಬಿದಿರು ಮಟ್ಟಿ, ಲಂಡನ್ ಎಲ್ಲ ತುಂಬೋಗ್ಬಿಟ್ಟಿದೆ, ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇಲ್ಲೊಂದು ಮರ ಬೇರೆ ಇದೆ ನೋಡಿ. ಕೆರೆಯಲ್ಲಿ ಸದ್ಯಕ್ಕೆ ತುಂಬ ನೀರಿದೆ. ಕೋಡಿಯಲ್ಲಿ ಸ್ವಲ್ಪ ನೀರು ಹೋಗ್ತಾ ಇದೆ. ಆದರೆ ಈ ಕೆರೆಯಲ್ಲಿ ಫುಲ್ ನೀರಿರಲ್ಲ ಬೇಸಿಗೆವರೆಗೂ. ನೀರು ಪಾಸಿಂಗ್ ಇರೋದ್ರಿಂದ ನೀರು ಬೇಸಿಗೆಯಲ್ಲಿ ಸ್ವಲ್ಪ ಹೊಂಡದಲ್ಲಿ ಮಾತ್ರ ಇರುತ್ತಷ್ಟೆ. ನೀರೆಲ್ಲ ಫುಲ್ ಹೋಗಿಬಿಡುತ್ತೆ. ಆ ಕಡೆ ನಮ್ಮದು ತೋಟ ಇದೆ ನೋಡಿ, ಸ್ವಲ್ಪ ತೋಟ ಹಾಕಿದ್ದೀವಿ. ಮತ್ತು ಈ ಕೆಳಗಡೆನೇ ಪಾಸಿಂಗ್ ಆಗುತ್ತಲ್ಲ, ಅಲ್ಲಿ ನಮ್ಮದು ಗದ್ದೆಗಳಿದ್ದಾವೆ ನೋಡಿ. ಇದು ಗದ್ದೆಗಳು. ಆಮೇಲೆ ಆ ಕಡೆ ಸ್ವಲ್ಪ ತೋಟ ಇದೆ. ಇದು ಕಾಣ್ತಾ ಇದೆಯಲ್ಲ, ಅದು ತೋಟ ನಮ್ಮದೇ ಕಾಣಿಸ್ತಾ ಇರೋದು. ಅದರ ಆಚೆಗೆ ಬೇರೆಯವ್ರದ್ದು ತೋಟ ಇದೆ, ಗೌಡ್ರದ್ದು. ಕೆರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಂಜೆ ಟೈಮಲ್ಲಿ ತೆಗೆದಿರೋದಿದು. ಕೋಡಿಯಲ್ಲಿ ಸ್ವಲ್ಪ ನೀರು ಹೋಗ್ತಾ ಇದೆ, ತೋರಿಸ್ತೀನಿ ಅದನ್ನು ನೋಡಿ. ಹತ್ತಿರದಿಂದ ಹಿಡಿದು ತೋರಿಸ್ತೀನಿ. ಸ್ವಲ್ಪ ಹೋಗ್ತಾ ಇದೆ, ಜಾಸ್ತಿ ಇಲ್ಲ. ಮಳೆ ತುಂಬ ಹೊಯ್ಯುವಾಗ ತುಂಬ ಹೋಗ್ತಾಯಿತ್ತು. ಈಗ ಸ್ವಲ್ಪನೇ ನೀರು ಹೋಗ್ತಾ ಇದೆ. ಕಾಣಿಸ್ತಾ ಇದೆಯಾ? ಸ್ವಲ್ಪ ನೀರು ಹೋಗ್ತಾ ಇದೆ. ಈ ಕಡೆ ನಮ್ಮದು ಸ್ವಲ್ಪ ತೋಟ ಇದೆ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ತಿದ್ದುಪಡಿಗಳಿದ್ದರೆ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ. ಏನಾದರೂ ಪರವಾಗಿಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.